ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BCM ಹಾಸ್ಟೆಲ್ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ಅದನ್ನು BCM ಹಾಸ್ಟೆಲನ್ನು ಹಾಕಿದರೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಮತ್ತು BCM ಹಾಸ್ಟೆಲ್ ಆದರೆ ಏನು ಮಾಡಬೇಕು, SSP ಕಡೆಯಿಂದ ಹೆಚ್ಚಿಗೆ ಸ್ಕಾಲರ್ಶಿಪ್ ಬರಬೇಕಾದ್ರೆ ಏನು ಮಾಡಬೇಕು, ಮತ್ತು ಯಾರಾದರೂ ಮೊದಲ ಬಾರಿ ಅಪ್ಲೈ ಮಾಡ್ತಿರೋರು ನೀವು BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಸ್ಕಾಲರ್ಶಿಪ್ ಅಥವಾ ಹಾಸ್ಟೆಲನ್ನು ಮಾಡ್ಕೋಬೋದು ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಿ. ಸೊ ನಿಮಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತೇಳಿ ಮುಂದೆ ತಿಳಿಯುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಅಪ್ಲಿಕೇಶನ್ ಹಾಕೋ ಪ್ರೊಸೀಜರ್ ಬಗ್ಗೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ BCM ಹಾಸ್ಟೆಲನ್ನು PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಈಗ ಸ್ಟಾರ್ಟ್ ಇದೆ. ಜೂನ್ 16 ತನಕ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕೋ ವಿಂಡೋ ಸ್ಟಾರ್ಟ್ ಇರುತ್ತೆ ಮತ್ತು ಇದು ಎಕ್ಸ್ಟೆಂಡ್ ಕೂಡ ಆಗ್ಬೋದು ಅಥವಾ ಆಗದೇನೂ ಇರ್ಬೋದು. ಸೊ ಯಾರ್ಯಾರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಡ್ಮಿಷನ್ ಮಾಡಿರಿ ಅಂಥವ್ರೆಲ್ಲರೂ BCM ಹಾಸ್ಟೆಲನ್ನು ಅಪ್ಲೈ ಮಾಡಿರಿ. ಮೊದಲನೇದಾಗಿ BCM ಹಾಸ್ಟೆಲ್ನ ಹಾಕಿದರೆ ನಮ್ಗೆ ಏನೇನು ಲಾಭಗಳಿರುತ್ತಪ್ಪ ಅಂದ್ರೆ, ಮೊದಲನೇದಾಗಿ BCM ಹಾಸ್ಟೆಲನ್ನು ಮಾಡ್ಕೋಬೋದು. ಹಾಸ್ಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಏನಾದರೂ ಬರದೇ ಇದ್ದರೆ ಹಾಸ್ಟೆಲ್ ಅಮೌಂಟ್ ಕೂಡ ಪಡೀಬೋದು. ಅಮೌಂಟ್ ಎಷ್ಟು ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ಇನ್ನು ಮೂರನೇದಾಗಿ ನಿಮಗೆ ಹಾಸ್ಟೆಲ್ ಆದರೂ ಕೂಡ ಹಾಸ್ಟೆಲ್ ಯಾವ ರೀತಿಯಾಗಿ ಕ್ಯಾನ್ಸಲ್ ಮಾಡಿಸ್ಕೋಬೋದು ಅಂತೇಳಿ ತಿಳಿಸ್ತೀನಿ. ಹಾಸ್ಟೆಲ್ ಬೇಡವಾದರೂ ಕೂಡ ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಅದು ಯಾವ ರೀತಿಯಪ್ಪ ಅಂದರೆ, ಮೊದಲೇದಾಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. BCM ಹಾಸ್ಟೆಲ್ ಹಾಕಿ ಆನಂತರ SSP ಹಾಕಬೇಕು. SSP ಹಾಕಿ ಆನಂತರ BCM ಹಾಸ್ಟೆಲ್ ಹಾಕಿದರೆ ಅಮೌಂಟ್ ಜಾಸ್ತಿ ಬರಲ್ಲ, 3,000-4,000 ತನಕ ಬರ್ಬೋದು ಅಷ್ಟೇ. ಮೊದಲಿಗೆ ಏನು ಮಾಡಬೇಕಪ್ಪ ಅಂದ್ರೆ, BCM ಹಾಸ್ಟೆಲನ್ನು ಹಾಕಬೇಕು. BCM ಹಾಸ್ಟೆಲ್ ಹಾಕಿದಾದಮೇಲೆ SSPಯನ್ನು ಹಾಕಬೇಕಾಗತ್ತೆ. BCM ಹಾಸ್ಟೆಲ್ ಹಾಕಿ ಲಿಸ್ಟ್ನಲ್ಲಿ ಹೆಸರು ಬರೋವರೆಗೂ SSP ಹಾಕ್ಲಿಕ್ಕೆ ಹೋಗಬೇಡಿ. BCM ಹಾಸ್ಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಏನಾದರೂ ಬಂದರೆ, ಹೆಸರು ಬಂದು ಯಾರಿಗೆ ಹಾಸ್ಟೆಲ್ ಬೇಕಾಗಿರುತ್ತೆ ಅಂಥವರು ಹಾಸ್ಟೆಲ್ಗೆ ಹೋಗ್ಬೋದು. ಯಾರಿಗೆ ಹಾಸ್ಟೆಲ್ ಬೇಡವಾಗುತ್ತಲ್ಲ, ಲಿಸ್ಟ್ನಲ್ಲಿ ಹೆಸರು ಬಂದರೂ ಕೂಡ ಹಾಸ್ಟೆಲ್ ಬೇಡವಾದರೆ ನೀವು ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. ಡಿಪಾರ್ಟ್ಮೆಂಟ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಯಾನ್ಸಲನ್ನು ಮಾಡ್ಬೋದು ನಿಮ್ಮ ಸೀಟನ್ನು. ಇನ್ನು ಎರಡನೇದಾಗಿ BCM ಹಾಸ್ಟೆಲ್ ಲಿಸ್ಟ್ನಲ್ಲಿ ಬರದೇ ಇದ್ದವ್ರು ಏನು ಮಾಡಬೇಕಪ್ಪ ಅಂದ್ರೆ, ನೀವು ಹಾಸ್ಟೆಲ್ ಅಮೌಂಟನ್ನು ಪಡಿಬೋದು. ಅದೆಷ್ಟಪ್ಪ ಅಂದ್ರೆ ಇಲ್ಲಿ ತೋರಿಸಿದ್ದೀನಿ ನೋಡಿ, 15,000 ಹಾಸ್ಟೆಲ್ ಅಂತೇಳಿ ಅಮೌಂಟ್ ಬರುತ್ತೆ. ನೀವೇನಾದರೂ ಹಾಸ್ಟೆಲ್ ನಿಮ್ಗೆ ಬೇಡವಾದರೆ ಅಥವಾ ಹಾಸ್ಟೆಲ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರಲಿಲ್ಲ ಅಂದರೂ ಕೂಡ 15,000 ತನಕ ಸ್ಕಾಲರ್ಶಿಪ್ ಬರುತ್ತೆ. ಈ 15,000 ಬರಬೇಕಾದ್ರೆ ನೀವು BCM ಹಾಕಿದಾದಮೇಲೆ ಲಿಸ್ಟ್ನಲ್ಲಿ ಹೆಸರು ಬಂದಿದೆ ಅಲ್ವಾ ಅಂತ ಚೆಕ್ ಮಾಡಿಕೊಂಡು ಆನಂತರ SSP ಹಾಕಬೇಕಾಗುತ್ತೆ. ಅಲ್ಲಿ SSPಯಲ್ಲಿ ಆಪ್ಷನ್ ಕೇಳುತ್ತೆ ಹಾಸ್ಟೆಲರ ಅಥವಾ ಡೇ ಸ್ಕಾಲರ ಅಂತೇಳಿ. ಅದಕ್ಕೋಸ್ಕರ BCM ಹಾಸ್ಟೆಲ್ ಲಿಸ್ಟ್ ಬರೋವರೆಗೂ ಕಾಯ್ದು ಆನಂತರ SSPಯನ್ನು ಹಾಕಬೇಕು. ಇನ್ನು SSP ಹಾಕಿ ಕೂಡ ಯಾರಿಗೆ ಕಡಿಮೆ ಅಮೌಂಟ್ ಬರುತ್ತಲ್ಲ, ನಾನು ಏನು ಹೀಗೆ ಹೇಳಿದ್ನಿ BCM ಹಾಕ್ಕೊಂಡು SSP ಹಾಕಬೇಕಂತೇಳಿ, ಆ ರೀತಿ ಮಾಡಿದರೆ ನಿಮಗೆ ಜಾಸ್ತಿಯಾಗಿ ಅಮೌಂಟ್ ಬರುತ್ತೆ. SSPದು 15,000, ನಿಮ್ಮದು ಪಿ ಕನ್ಸೆಷನ್ ಅಮೌಂಟ್ ಅಂತೇಳಿ 18,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಇಷ್ಟು ಬರಬೇಕಾದ್ರೆ ನಾನು ಯಾವ ರೀತಿಯಾಗಿ ಸ್ಟೆಪ್ಗಳನ್ನು ಹೇಳಿದ್ದೀನಿ ಅದೇ ರೀತಿಯಾಗಿ ಫಾಲೋವನ್ನು ಮಾಡಿ. ಏನಾದರೂ ಮೊದಲ ಬಾರಿ ನೀವು BCM ಹಾಸ್ಟೆಲ್ ಹಾಕ್ತಿದ್ದವರು, SSP ಅಥವಾ BCM ಹಾಸ್ಟೆಲ್ ಎರಡೂ ಹಾಕ್ತಿದ್ದವರು, ಬ್ಯಾಂಕ್ ಪಾಸ್ಬುಕ್ಕಲ್ಲಿರೋ ನೇಮು ಮತ್ತು ಆಧಾರ್ ಕಾರ್ಡಲ್ಲಿರೋ ನೇಮು ಸೇಮ್ ಇದೆಯಾ ಅಲ್ವಾ ಅಂತೇಳಿ ನೋಡ್ಕೊಳ್ಳಿ. ಒಂದು ಲೆಟರ್ ಮಿಸ್ ಆದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ನಿಮ್ಮ ಬ್ಯಾಂಕ್ನಲ್ಲಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಸೇಮ್ ಇರಬೇಕು. ನಿಮಗೆ ಆಧಾರ್ ಕಾರ್ಡ್ ಥ್ರೂ ಅಮೌಂಟ್ ಹಾಕೋದ್ರಿಂದ ಸೊ ಅದು ಫೇಚ್ ಆಗಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿರುತ್ತೆ ಅದೇ ರೀತಿಯಾಗಿ ಬ್ಯಾಂಕ್ನಲ್ಲಿ ಇರಬೇಕು. ಮತ್ತು ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಯಾವುದಿರುತ್ತಲ್ಲ ಅದೇ ಒಂದು ಬ್ಯಾಂಕಿಗೆ ನಿಮ್ಮ ಒಂದು NPCI ಲಿಂಕ್ ಆಗಿದೆ ಅಲ್ವಾ ಅಂತೇಳಿ ಚೆಕ್ ಮಾಡ್ಕೋಬೇಕು. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ವ ಅಂತೇಳಿ ಚೆಕ್ ಮಾಡ್ಕೋಬೇಕು ಸರ್. ಅಥವಾ ನೀವು ಆಧಾರ್ ವೆಬ್ಸೈಟ್ಗೆ ಹೋಗಿ ನೀವು ಕೂಡ ಚೆಕ್ ಮಾಡ್ಕೋಬೋದು ಲಾಗಿನ್ ಆಗಿ. ಸೊ ಇಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ಜನರಿಗೆ ನಿಮ್ಮ ಕಾಲೇಜ್ ಗ್ರೂಪ್ಗಳು ಎಷ್ಟು ಇರ್ತಾವಲ್ಲ ಎಲ್ಲದಕ್ಕೂ ಶೇರ್ ಮಾಡಿರಿ. ಎಲ್ಲರಿಗೂ ಸ್ಕಾಲರ್ಶಿಪ್ ಬರಲಿ. ಗೋರ್ಮೆಂಟ್ದಿಂದ ಬರೋ ಯಾವುದೇ ರೀತಿಯಾದ ಸ್ಕೀಮ್ಗಳನ್ನ ಬಿಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ನಮ್ದು ತೊಗೊಂಡು ನಮ್ಗೆ ಕೊಡಾತಿರ್ತಾವ್ರು ಅವ್ರು.